ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯಾಜಕ ಕಾಂಡ 26ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ತಳ್ಳಿಬಿಡುವುದಿಲ್ಲ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ನಮ್ಮನ್ನ ಏನ್ ಮಾಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ, ನಮ್ಮನ್ನ ಆತನ ಬಿಟ್ಟು ಹೋಗುವುದಿಲ್ಲ. ಆತನು ನಮ್ಮ ಮಧ್ಯದಲ್ಲಿ ತಿರುಗಾಡುವವರಾಗಿದ್ದಾರೆ, ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ನಮ್ಮನ್ನ ತಳ್ಳಿ ಬಿಡದೆ, ಆತನು ನಮ್ಮನ್ನ ದೂರ ಮಾಡದೆ, ನಮ್ಮ ಜೊತೆಗಾರನಾಗಿಯೇ ನಮ್ಮ ಕುಟುಂಬಗಳಲ್ಲಿ ಆತನು ವಾಸಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ನಮ್ಮ ಹೃದಯಗಳಲ್ಲಿ ನಿವಾಸವನ್ನ ಮಾಡಿಕೊಂಡು ವಾಸಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇವರು ಕುಗ್ಗಿ ಹೋದವರು, ಇವರು ಬೇಡವಾದವರು ಎಂದು ನಮ್ಮನ್ನ ತಳ್ಳಿ ಬಿಡುವುದಿಲ್ಲ. ಆತನು ನಮ್ಮ ಮಧ್ಯದಲ್ಲಿ ತಿರುಗಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಅನೇಕ ಜನರು ಇವತ್ತು ನಮ್ಮನ್ನ ತಳ್ಳಿ ಬಿಡ್ತಾರೆ. ಇವರು ಬೇಡವಾದವರು, ಈ ಕುಟುಂಬ ಬೇಡವಾಗಿದ್ದು, ಈ ಮಗನು ಬೇಡವಾದವನು ಎಂದು ಅನೇಕವಾರ್ತಿ ಜನರು ನಮ್ಮನ್ನ ತಳ್ಳಿ ಬಿಡ್ತಾರೆ. ಆದರೆ ನಮ್ಮ ದೇವರು ನಮ್ಮನ್ನ ಏನ್ ಮಾಡುವುದಿಲ್ಲ, ತಳ್ಳಿ ಬಿಡದೆ ನಮ್ಮ ಕೈ ಹಿಡಿದು ನಡೆಸುವವರಾಗಿದ್ದಾರೆ. ನಮ್ಮ ಹೃದಯಗಳಲ್ಲಿ ಆತನು ವಾಸಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕುಟುಂಬಗಳಲ್ಲಿ ಆತನು ತನ್ನ ಪ್ರಸನ್ನತೆಯನ್ನು ಕೊಂಡು ಬರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಮುಟ್ಟಿ ನಿನ್ನ ಜನರ ಜೀವಿತದಲ್ಲಿ ದೇವ ಅಪ್ಪ ನೀನು ಬಲಪಡಿಸಿ ನಡೆಸು. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.